ಏಪ್ರಿಲ್ 23ರಂದು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಶ್ರೀಶೈಲಪ್ಪ ಬೆದರೂರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಿದ್ದಾರೆ. ಏಪ್ರಿಲ್ 23ರಂದು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಪ್ರಮುಖವಾದಂತಹ ಒಂದು ಡೆವಲಪ್ಮೆಂಟ್ ಆಗಿರೋದು. ಸದ್ಯಕ್ಕೆ ಶ್ರೀಶೈಲಪ್ಪ ಬೆದರೂರು ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಿರೋದು. ಅವ್ರನ್ನ ಕರೆದಿದ್ದಾರೆ, ಅವ್ರ ಜೊತೆ ಮಾತನಾಡೋದು. ಅವರು ಬಹುತೇಕ ಕಾಂಗ್ರೆಸ್ ಸೇರೋದು ಫಿಕ್ಸ್ ಆಗಿದೆ. ಶ್ರೀಶೈಲಪ್ಪ ಬೆದರೂರು ಬಿಜೆಪಿಯ ಮಾಜಿ ಶಾಸಕ, ಅವರನ್ನ ಕರೆದಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ. ಹಾಗಾಗಿ ಅವರೀಗ ಕಾಂಗ್ರೆಸ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಿಜೆಪಿಗೆ ಇದೊಂದು ಟೆನ್ಷನ್ ಅಂತ ಸದ್ಯಕ್ಕೆ ಹೇಳಬಹುದು. ಏಪ್ರಿಲ್ 23ರಂದು ಗದಗ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಬೆದರೂರು ಅವರಿಗೆ ಈಗ ಬುಲಾವ್ ಬಂದಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರ್ಪಡೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಇನ್ನು TV9ಗೆ ಶ್ರೀಶೈಲಪ್ಪ ಅವರ ಆಪ್ತ ಮೂಲದಿಂದ ಈ ಮಾಹಿತಿ ಕೂಡ ಲಭ್ಯವಾಗ್ತಿರೋದು. ಎಂದು ಮಾಜಿ ಸಿಎಂ ಅವರನ್ನ ಭೇಟಿಯಾಗ್ತಾರೆ, ನಂತರ ಮತ್ತೆ ಹಳೆ ಗೆಳೆಯರು ಒಂದಾಗುವಂತ ಸಾಧ್ಯತೆ ಇದೆ. ಈ ಹಿಂದೆ ಜನತಾ ಪರಿವಾರದಲ್ಲಿದ್ದ ಶ್ರೀಶೈಲಪ್ಪ ಬೆದರೂರು ಮತ್ತು ಸಿದ್ದರಾಮಯ್ಯ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ತಟಸ್ಥವಾಗಿ ಉಳಿದಿದ್ದ ಮಾಜಿ ಶಾಸಕ ಶ್ರೀಶೈಲಪ್ಪ ಬೆದರೂರು. ಹಾಗಾಗಿ ಅವ್ರನ್ನ ಕರೆಸಿ ಮಾತುಕತೆ ನಡೆಸಿ ಬಿಜೆಪಿಗೆ ಸೇರ್ಪಡೆ ಮಾಡುವಂತ ಚಾನ್ಸಸ್ ಇದೆ. ಸಂಜಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಂಜಯ್, ಇದೀಗ ಶ್ರೀಶೈಲಪ್ಪ ಅವ್ರನ್ನ ಕರೆದಿರೋದು ಸಿದ್ದರಾಮಯ್ಯನವರು ಏನನ್ನ ಸೂಚಿಸುತ್ತೆ? ಇದು ಏನಾದರೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಫಿಕ್ಸ್ ಆಗಿದೆಯಾ ಏನು ಅಂತ ಈಗ? ಹೌದು ಅವಿನಾಶ್, ಏನು ಗದಗ ಹಾವೇರಿ ಮತಕ್ಷೇತ್ರದಲ್ಲಿ ಇದೊಂದು ರಾಜಕೀಯ ಬೆಳವಣಿಗೆ ನಡೆದಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಉತ್ತರ ಕರ್ನಾಟಕ ಪ್ರಭಾವಿ ಲಿಂಗಾಯತ ನಾಯಕನಾದ ಶ್ರೀಶೈಲಪ್ಪ ಬೆದರೂರು ಅಂದ್ರೆ ಬಿಜೆಪಿ ಮಾಜಿ ಶಾಸಕರು, ಇವರನ್ನ ಸೆಳೆಯೋಕೆ ಕಾಂಗ್ರೆಸ್ ತಂತ್ರ ರೂಪಿಸಿದೆ. ಈಗಾಗಲೇ ಒಂದು ಹಂತದಲ್ಲಿ ಏನು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಕೆ ಪಾಟೀಲ್ ಅವರು ಮಾತಾಡಿದ್ರೆ, ಹೀಗಾಗಿ ಈ ಸಂದರ್ಭದಲ್ಲಿ ಶ್ರೀಶೈಲಪ್ಪ ಬೆದರೂರು ಕಾಂಗ್ರೆಸ್ ಸೇರಲು ಒಲವು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರು ಬುಲಾವ್ ನೀಡಿದ್ದಾರೆ. ಹೀಗಾಗಿ ಅವರು ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈಗಾಗಲೇ ಅವರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗದಗ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ರು. ಹೀಗಾಗಿ ಒಂದ್ ಬಾರಿ ಗದಗ ಕ್ಷೇತ್ರದಲ್ಲಿ ಗೆಲುವು ಕೂಡ ಸಾಧಿಸಿದ್ರು. ಆದ್ರೆ ಅವರಿಗೆ ಏಕಾಏಕಿ ಬಿಜೆಪಿ ಟಿಕೆಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅವರು ಒಂದು ವರ್ಷದಿಂದ ಕೂಡ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಹೀಗಾಗಿ ಅದು ಅಲ್ಲದೆ ಏನು ಕಳೆದ ಬಾರಿ ವಿಧಾನಸಭೆಯಲ್ಲಿ ಶಿವಕುಮಾರ್ ಉದಾಸಿ ಅವರೇ ನನಗೆ ಟಿಕೆಟ್ ತಪ್ಪಿಸಲಿಕ್ಕೆ ಪ್ರಮುಖ ಪಾತ್ರ ವಹಿಸಿರುವ ಆರೋಪ ಕೂಡ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಶಿವಕುಮಾರ್ ಏನ್ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ವಿರುದ್ಧ ಅವರು ಈಗ ಆರೋಪವನ್ನು ಮಾಡಿದ್ರು ಈ ಹಿಂದೆ ಕೂಡ. ಹೀಗಾಗಿ ಇವೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಅವರು ಕಾಂಗ್ರೆಸ್ ಕೈ ಹಿಡಿಯಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇವತ್ತು ಅವರೇನು ಸಿದ್ದರಾಮಯ್ಯ ಈ ಹಿಂದೆ ಕೂಡ ಏನು ಬೆದರೂರು ಜನತಾ ಪರಿವಾರದಲ್ಲಿರೋ ಸಿದ್ದರಾಮಯ್ಯ ಕೂಡ ಇದ್ರು. ಹೀಗಾಗಿ ಒಟ್ಟಾರೆಯಾಗಿ ಮತ್ತೆ ಒಂದು ಸಿದ್ದರಾಮಯ್ಯ ಜೊತೆ ಹೋಗುವ ಒಂದು ಸಾಧ್ಯತೆಗಳಿವೆ. ಕಾಂಗ್ರೆಸ್ ಕೈ ಹಿಡಿದ್ರೆ ಇಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಅಂತ ಹೇಳಲಾಗ್ತದೆ. ಧನ್ಯವಾದ ಸಂಜೀವ್.